ಕಳೆದ ಬಾರಿ ರಾಜ್ಯದಲ್ಲಿ ಬರ ಆವರಿಸಿತ್ತು. ಮಳೆಯ ಕೊರತೆಯಿಂದ ಕೆಆರ್ಎಸ್ನ ಡ್ಯಾಂನ ಒಡಲು ಖಾಲಿಯಾಗಿತ್ತು. ಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಾರಿ ಪರಿಸ್ಥಿತಿ ಬದಲಾಗಿದೆ. ವಾಡಿಕೆಗಿಂತ ಹೆಚ್ಚು ಮಳೆಯಾಗಿರುವಂತಹ ಪರಿಣಾಮ ಕೆಆರ್ಎಸ್ ತುಂಬಿ ತುಳುಕ್ತಾ ಇದೆ. ಈ ಸಂದರ್ಭದಲ್ಲಿಯೇ ರಾಜ್ಯ ಸರ್ಕಾರದ ಅದೊಂದು ನಡೆ ಸ್ಥಳೀಯರ ಆಕ್ರೋಶವನ್ನ ಜಾಸ್ತಿ ಮಾಡಿದೆ. ಏನದು ನಿರ್ಧಾರ? ಯಾಕಾಗಿ ಜನರ ಸಿಟ್ಟು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ, ಕೆಆರ್ಎಸ್ ಭರ್ತಿ, ತಮಿಳುನಾಡಿಗೂ ಹರಿದ ನೀರು. ಕಾವೇರಿ ಕೋಟ ಮುಗಿದ್ರೂ ತಪ್ಪದ ಕಂಟಕ. ಕಳೆದ 20 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದೆ. ಇದರಿಂದ ಹಳೆಮೈಸೂರು ಭಾಗದ ಜೀವನಾಡಿ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಜೊತೆಗೆ ಕೆಆರ್ಎಸ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿರುವ ಕಾರಣ ಕಾವೇರಿ ಮೈದುಂಬಿ ಹರಿತಾ ಇದ್ದು ತಮಿಳುನಾಡಿನ ಮೆಟ್ಟೂರು ಡ್ಯಾಂನ ಒಡಲು ಸೇರಿದ್ದಾಳೆ. ಹೀಗಿರುವಾಗ ಕೆಆರ್ಎಸ್ ಡ್ಯಾಂನನ್ನ ನಂಬಿರುವ ಕಾರಣ ಕಳೆದ ವರ್ಷ ಬೆಳೆ ಇಲ್ಲದೆ ಕಂಗಾಲಾಗಿದ್ದಂತಹ ರೈತರು ಈ ಬಾರಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಬೆಳೆಯನ್ನ ಬೆಳೆಯಬಹುದು ಎಂಬ ಸಂತಸದಲ್ಲಿದ್ರು. ಆದರೆ ಈ ಖುಷಿಗೆ ಸರ್ಕಾರ ಬ್ರೇಕ್ ಹಾಕಿದೆ. ಕಟ್ಟು ಪದ್ಧತಿಯಲ್ಲಿ ನೀರು ಬಿಡಲು ನಿರ್ಧಾರ. ಕಳೆದ ವರ್ಷ ಸರಿಯಾದ ಪ್ರಮಾಣದ ಮಳೆ ಬೀಳದ ಕಾರಣ ಕಾವೇರಿ ಕೊಳ್ಳದ ರೈತರು ಬೆಳೆಯನ್ನ ಬೆಳೆಯಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಈ ಬಾರಿ ಕನ್ನಂಬಾಡಿ ಕಟ್ಟೆ ಅವಧಿಗೂ ಮುನ್ನವೇ ಭರ್ತಿಯಾಗಿದೆ. ಹೀಗಾಗಿ ರೈತರು ಉತ್ತಮ ಬೆಳೆ ಬೆಳೆಯಬಹುದು ಎಂಬ ನಿರೀಕ್ಷೆಯಲ್ಲಿದ್ರು. ಇದೀಗ ಸರ್ಕಾರ ಕೆಆರ್ಎಸ್ ಡ್ಯಾಂನಿಂದ ಕಟ್ಟು ಪದ್ಧತಿಯಲ್ಲಿ ನಾಲೆಗಳಿಗೆ ನೀರು ಬಿಡುವ ತೀರ್ಮಾನಕ್ಕೆ ಬಂದಿದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಆಗಸ್ಟ್ 8ರಿಂದ ಪದ್ಧತಿಯಂತೆ ನೀರನ್ನು ಹರಿಸಲು ತೀರ್ಮಾನವಾಗಿದ್ದು 4 ತಿಂಗಳುಗಳ ಕಾಲ ತಿಂಗಳಲ್ಲಿ 18 ದಿನಗಳು ಮಾತ್ರ ನೀರನ್ನು ಹರಿಸಲಾಗುತ್ತೆ ಅಂತೇಳಿ ಕಾವೇರಿ ನಿಗಮ ಆದೇಶವನ್ನು ಹೊರಡಿಸಿದೆ. ಇತ್ತ ಸಚಿವ ಚಲುವರಾಯಸ್ವಾಮಿ ನೇತೃತ್ವದ ಸಭೆಯಲ್ಲಿ ಇಂತಹದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅತ್ತ ಕಾಂಗ್ರೆಸ್ ಪಕ್ಷದ ಶಾಸಕ ಗಣಿಗ ರವಿಕುಮಾರ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ರೈತರ ಪರ ನಿಂತಿದ್ದಾರೆ. ಈ ವರ್ಷ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿದ್ರೂ ರೈತರು ಬಾಯಿಗೆ ಮಣ್ಣನ್ನು ಹಾಕೊಳ್ಬೇಕಾ? ಕಟ್ಟು ಪದ್ಧತಿಯಲ್ಲಿ ನೀರನ್ನು ಬಿಡ್ಲಿಕ್ಕೆ ನಿರ್ಧಾರ ಮಾಡಿರುವುದು ಸರಿಯಲ್ಲ ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆ ಇಂಜಿನಿಯರ್ನ ಈ ಕೂಡಲೇ ನಮ್ಮ ಸರ್ಕಾರ ಸಸ್ಪೆಂಡ್ ಮಾಡಬೇಕು. ನೀರನ್ನು ಇಟ್ಕೊಂಡು ಏನು ಬಾಯಿಗೆ ಮಣ್ಣು ಹಾಕಬೇಕಾ? ನಮ್ಮ ರೈತರು ಹೋದ ವರ್ಷನೂ ಬೆಳೆ ಬೆಳೆದಿಲ್ಲ. ಈ ವರ್ಷನೂ ಎಲ್ಲ ರೈತರಿಗೂ ನಾನು ಈ ಮೂಲಕ ನಿಮಗೆ ಹೇಳೋದಿಷ್ಟೇ, ಫೆಬ್ರವರಿವರೆಗೂ ಯಾವುದೇ ನೀರಿನ ಸಮಸ್ಯೆ ಇಲ್ಲ, ಯಾವ ಕಟ್ಟು ಪದ್ಧತಿನೂ ಇಲ್ಲ. ಅದು ಯಾಕೆ ಆ ಇಂಜಿನಿಯರ್ ಅದನ್ನು ಪೇಪರ್ಗಳಿಗೆ ರಿಲೀಸ್ ಮಾಡಿದನೋ ಗೊತ್ತಿಲ್ಲ. ಅವ್ನು ಸಸ್ಪೆಂಡ್ ಮಾಡಿ. ಫಸ್ಟು ನಾವು ಡ್ಯಾಮ್ ಕಟ್ಟಿರೋದು ತಮಿಳ್ನಾಡಿಗೆ ನೀರು ಕೊಡೋಕ್ಕಲ್ಲ, ನಮ್ಮ ರೈತರಿಗೆ ನೀರು ತೊಗೊಳೋದಕ್ಕೋಸ್ಕರ. ಮಂಡ್ಯದ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಈ ಬಾರಿ ನೀರನ್ನು ಕೊಡ್ತೀವಿ. ನೀರು ಕೊಡಲಿಲ್ಲ ಅಂದರೆ ನಾವು ಕೊಡಿಸ್ಕೋತೀವಿ. ಒಟ್ಟಾರೆ ವರುಣನ ಕೃಪೆಯಿಂದ ಅವಧಿಗೂ ಮುನ್ನವೇ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ. ಇದೀಗ ಸರ್ಕಾರ ಯಾವ ಪೂರ್ವಗ್ರಹ ಪೀಡಿತವಾಗಿ ಕಟ್ಟು ಪದ್ಧತಿಯಲ್ಲಿ ನಾಲೆಗಳಿಗೆ ನೀರನ್ನು ಹರಿಸುತ್ತೇವೆ ಅಂತ ಹೇಳಿದೆಯೋ ಗೊತ್ತಿಲ್ಲ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ರೈತಾಪಿ ವಲಯದಲ್ಲಿ ಭಾರಿ ಆಕ್ರೋಶ ಅಂತೂ ವ್ಯಕ್ತವಾಗ್ತಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.